ಮಂಚ ಹಂಚಿಕೊಂಡವಳ ಮೇಲೆ ಆಸೆ ಇಟ್ಕೊಂಡಿದ್ದ. ಮದುವೆಗೆ ಒಪ್ಪಲಿಲ್ಲ ಅಂತ ಕಾರಿನ ಸಮೇತ ಸುಟ್ಟು ಹಾಕಿದ. ಹೀಗೆ ಕಾರು ಹೊತ್ತಿ ಉರಿಯುತ್ತಿದೆ. ಜನರು ಏನಾಯ್ತು ಅಂತ ಅಚ್ಚರಿಯಿಂದ ನೋಡ್ತಾ ಇದ್ರು. ಬಿಸಿಲಿನ ಶಾಖಕ್ಕೆ ಏನಾದ್ರೂ ಕಾರಿಗೆ ಬೆಂಕಿ ಹತ್ತಿದ್ಯಾ ಅಂತ ಮಾತನಾಡಿಕೊಳ್ತಿದ್ರು. ಆದ್ರೆ ಪೊಲೀಸರು ಬಂದು ನೋಡಿದ್ರೆ ಕಾರಿನ ಸೀಟಿನ ಮೇಲೆ ಅಕ್ಷರಶಃ ಸುಟ್ಟಿರುವ ಶವ ಕಾಣ್ತಿತ್ತು ಕಣ್ರಿ. ಮಾನವನ ತಲೆಬುರುಡೆ, ಮೂಳೆಗಳು ಕಂಡು ಬರ್ತಾ ಇದ್ವು. ಕಾರಿನ ಪಕ್ಕ ಒಂದು ಜಾಕೆಟ್ ಹಾಗೂ ಮೊಬೈಲ್ ಫೋನ್ ಸಾಕಷ್ಟು ಕತೆ ಹೇಳ್ತಾ ಇತ್ತು. ಹಾಗಾದ್ರೆ ಕಾರಿನಲ್ಲಿ ಸುಟ್ಟು ಹೋಗಿರೋದು ಯಾರು? ಏಕಾಂತ ಸ್ಥಳದಲ್ಲಿ ಕಾರು ಓಡಿಸ್ಕೊಂಡು ಬಂದವರು ಯಾರು? ಇದೆಲ್ಲ ಪೊಲೀಸರಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡಿತ್ತು ಕಣ್ರಿ. ತನಿಖೆಯಲ್ಲಿ ಗೊತ್ತಾಯ್ತು ಬೆಚ್ಚಿ ಬೀಳಿಸುವ ಸಂಗತಿ. ಕಾರಿನಲ್ಲಿ ಸುಟ್ಟಿ ಹೋಗಿದ್ದು 40 ವರ್ಷದ ಲೆಕ್ಚರರ್. ಎಸ್, ಬೈ ಈ ರೀತಿ ಘಟನೆ ನಡೆದಿರುವುದು ದೊಡ್ಡಬಳ್ಳಾಪುರ ತಾಲೂಕಿನ ಜಿಂಕೆ ಬಚ್ಚಹಳ್ಳಿ ಬಳಿ ಕಣ್ರಿ. ಇಲ್ಲಿ ಅನೈತಿಕ ಸಂಬಂಧಕ್ಕೆ ಉಪನ್ಯಾಸಕಿ ಒಬ್ಬಳು ಪ್ರಾಣವನ್ನೇ ಕಳೆದುಕೊಂಡ ಘಟನೆ ಇದು. ಇದು ಪ್ರೀ ಪ್ಲಾನ್ ಮರ್ಡರ್ ಆಗಿತ್ತು ನೋಡಿ. ದೇವನಹಳ್ಳಿಯ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದ ಸರೋಜಾಳನ್ನ ಬೆಂಕಿ ಇಟ್ಟು ಕೊಲೆ ಮಾಡಲಾಗಿತ್ತು. ಅಂದಹಾಗೆ ಹೀಗೆ ಕೊಲೆ ಮಾಡಿದ ವ್ಯಕ್ತಿ 45 ವರ್ಷದ ರಾಮಾಂಚಿ. ಆದ್ರೆ ಈತ ಕೂಡ ಉಪನ್ಯಾಸಕಿಯನ್ನ ಕೊಲೆ ಮಾಡಿ ತಾನು ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅನೈತಿಕ ಸಂಬಂಧಕ್ಕೆ ಹೋಯ್ತು ಉಪನ್ಯಾಸಕಿ ಜೀವ. ಹೆಂಡತಿಗೆ ಡೈವರ್ಸ್ ಕೊಟ್ಟು ಬಂದವನು ಇದೇನ್ ಮಾಡ್ದ? ಸುಮಾರು ದಿನಗಳ ಹಿಂದೆ ಉಪನ್ಯಾಸಕಿ ಸರೋಜಾಗೆ ರಾಮಾಂಜಿ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿದ್ದ. ಈ ಪರಿಚಯ ಸ್ನೇಹವಾಗಲು ಹಾಗೂ ಅದು ಪ್ರೀತಿಯಿಂದ ಮಂಚದವರೆಗೂ ಬರೋದಕ್ಕೆ ತಡವಾಗಲಿಲ್ಲ ನೋಡಿ. ಇಬ್ಬರ ನಡುವೆ ಮಂಚದಾಟ ಹಾಗೂ ಅನೈತಿಕ ಸಂಬಂಧ ಮುಂದುವರೆದಿತ್ತು. ಸರೋಜಾ ದೇವನಹಳ್ಳಿ ಖಾಸಗಿ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದು. ಆಗಾಗ ರಾಮಾಂಜಿ ಸರೋಜಾ ಭೇಟಿಯಾಗ್ತಿದ್ರು. ಆದ್ರೆ ರಾಮಾಂಜಿ ಮೊದಲ ಹೆಂಡತಿಗೆ ಡೈವರ್ಸ್ ಆಗಿತ್ತು. ಹೀಗಾಗಿ ಸರೋಜಾ ಜೊತೆ ಇರಬೇಕು, ಆಕೆಯನ್ನ ಮದುವೆ ಆಗ್ಬೇಕೆಂದು ಬಹಳ ಆಸೆ ಇಟ್ಕೊಂಡಿದ್ದ. ಆದ್ರೆ ಸರೋಜಾ ಮಾತ್ರ ಮದುವೆ ಬೇಡ, ಹೀಗೆ ಇರೋಣ ಅಂತ ಹೇಳಿದ್ಲು ಅಂತೆ. ಆದ್ರೆ ಈ ಮಾತು ರಾಮಾಂಜಿಗೆ ಸಹಿಸೋದಕ್ಕೆ ಆಗ್ಲಿಲ್ಲ ನೋಡಿ. ಕೊನೆಗೆ ಕೊಲೆ ಮಾಡುವ ನಿರ್ಧಾರ ಮಾಡಿಯೇ ಬಿಟ್ಟಿದ್ದ. ಲಾಂಗ್ ಡ್ರೈವ್ಗೆ ಕರೆದುಕೊಂಡು ಹೋಗಿ ಕೊಲೆ. ಪ್ರೀತಿಯಲ್ಲಿದ್ದವಳಿಗೆ ಸಾವಿನ ಚಿಕ್ಕ ಸುಳಿವು ಸಿಗ್ಲಿಲ್ಲ. ಎಸ್, ಅನೈತಿಕ ಸಂಬಂಧ ಹೊಂದಿದ್ದ ಉಪನ್ಯಾಸಕಿ ಮದುವೆಗೆ ಒಪ್ಪಿರ್ಲಿಲ್ಲ. ಇದರಿಂದ ಕೋಪಗೊಂಡ ರಾಮಾಂಜಿ ಪ್ಲಾನ್ ಮಾಡಿಕೊಂಡು ಲಾಂಗ್ ಡ್ರೈವ್ಗೆ ಕರ್ಕೊಂಡು ಹೋಗಿದ್ದ ನೋಡಿ. ಯಾರೂ ಇಲ್ಲದ ನಿರ್ಜನ ಪ್ರದೇಶ ನೋಡಿ ಅಲ್ಲಿಯೇ ಮರ್ಡರ್ ಪ್ಲಾನ್ ಸೃಷ್ಟಿಸಿದ್ದ. ಕಾರಿನೊಳಗೆ ಪ್ರೇಯಸಿಯನ್ನ ಲಾಕ್ ಮಾಡಿ ಬೆಂಕಿ ಇಟ್ಟುಬಿಟ್ಟಿದ್ದ. ಕಾರಿನೊಳಗಿದ್ದ ಮಹಿಳೆ ಬೆಂಕಿಯಿಂದ ಕೂಗಾಡಿ ನರಳಾಡಿ ಜೀವ ಬಿಟ್ಟಿರುವ ಅಮಾನುಷ್ಯ ಕೃತ್ಯ ಇದು. ಇನ್ನು ಈಕೆಯನ್ನ ಕೊಲೆ ಮಾಡಿದ್ದಲ್ಲದೆ ತಾನು ಕೂಡ ರೈಲಿಗೆ ತಲೆ ಕೊಟ್ಟು ಜೀವ ಕಳೆದುಕೊಂಡಿದ್ದಾನೆ. ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬಿಗ್ ಟಿವಿ ಕರ್ನಾಟಕ, ದೊಡ್ಡಬಳ್ಳಾಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.